ಈಗ 327ನೇ ಕಥೆಯನ್ನು ಕೇಳೋಣ. ಗಾಧಿರಾಜನಿಗೆ ಬಹಳ ದಿವಸವಾಗಿ ಮಕ್ಕಳಾಗಲಿಲ್ಲ. ಒಮ್ಮೆ ಗಾಧಿರಾಜನ ಹೆಂಡತಿ ಸತ್ಯವತಿ ಋಷಿಗಳ ಹತ್ರ ಬರ್ತಾರೆ. ಋಷಿಗಳ ಹತ್ರ ಸೇವೆ ಮಾಡಿದ್ರು. ಹೀಗೆ ಮಕ್ಕಳಾಗಬೇಕು ಅಂತ ಇಚ್ಛೆ ಇದೆ ಅಂತ ನಮ್ಮಮ್ಮ ಬಂದಿದ್ದಾಳೆ ಅಂತ ಹೆಂಡತಿ ಹೇಳ್ತಾಳೆ. ಸತ್ಯವತಿ ಹೇಳಿದಳು, ಆಗ್ರಿ, ನಮಗೂ ಒಂದು ಮಗು ಆಗಬೇಕಲ್ಲ. ಸರಿ, ಒಂದು ಯಜ್ಞ ಮಾಡಿದ್ರು. 2 ಪ್ರಸಾದ ತೆಗೆದುಕೊಡ್ತಾರೆ. ತಗೋ, ಇದು ನೀನು ತಿನ್ನು, ಇದು ನಿಮ್ಮಮ್ಮನಿಗೂ ಕೊಡು. ನೋಡಿ, 2 ಮರಗಳಿದೆಯಲ್ಲ, ಅಲ್ಲಿ 2 ಮರ. ಈ ಚೆರು ನೀ ತಿಂದುಕೊಂಡು ಆ ಮರವನ್ನು ನೀನು ಸ್ವಲ್ಪ ತಬ್ಬಿಕೋಬೇಕು, ಸ್ವಲ್ಪ ಹೊತ್ತು. ಆ ಮರ ನಿಮ್ಮಮ್ಮ ಈ ತೆರುವಂತಲ್ಲಿ ಈ ಮರವನ್ನು ತಬ್ಬಿಕೋಬೇಕು. ನೀನು ಆ ಮರ, ಇವಳು ಈ ಮರ. ಗೊತ್ತಾಯ್ತಾ? ಆಗಲಿ ಸ್ವಾಮಿ. ಅವರು ಸ್ನಾನಕ್ಕೆ ಹೋದರು. ಇವಳಮ್ಮ ಏನು ಮಾಡ್ತಾಳೆ, ಸತ್ಯವತಿ ಅಮ್ಮ, ನೋಡು, ನಿನ್ನ ಗಂಡನಿಗೆ ನಿನ್ನ ಮೇಲೆ ಭಾಳ ಇಷ್ಟ ಇರುತ್ತೆ. ಅದರಿಂದ ನೀನು ತಿನ್ನಬೇಕಾದ ಚರ್ಮದಲ್ಲಿ ತುಂಬ ಮಂತ್ರ ಹಾಕಿರ್ತಾರೆ, ನಾನು ತಿನ್ನಬೇಕಾದ ಚರ್ಮದಲ್ಲಿ ಸ್ವಲ್ಪ ಮಂತ್ರ ಹಾಕಿರ್ತಾರೆ. ಅದರಿಂದ ಅದು ನನ್ನ ಕೊಡು, ಇದು ನೀ ತಿನ್ನು. ನಿನಗೆ ಹುಟ್ಟುವ ಮಗು ಕಾಡಿನಲ್ಲಿ ತಪಾನುಷ್ಠಾನ ಮಾಡಲಿಕ್ಕೆ ಸಾಕು. ಆದರೆ ನನಗೆ ಹುಟ್ಟುವ ಮಗು ಒಳ್ಳೆ ಪರಾಕ್ರಮಶಾಲಿ ಆಗಿರಬೇಕಲ್ವ. ಅದನ್ನು ಬದಲು ಮಾಡಿ ತಿಂದರು. ಹಾಗೆ ಅದರ ಬದಲು ಮರಗಳನ್ನು ತಬ್ಬಿಕೊಂಡ್ರು. ಆಯಿತು, ಋಷಿಗಳು ಬರ್ತಾರೆ. ಅವಳು ಗೊತ್ತಾಗ್ಬಿಡ್ತದೆ ಜ್ಞಾನ ದೃಷ್ಟಿಯಿಂದ, ಏನೇ ಮೋಸ ಹೋಗಿಬಿಟ್ಟಿಯಲ್ಲ ನಿಮ್ಮ ಮಂತ್ರ. ನೀನು ತಿನ್ನಬೇಕಾದ ಚರ್ಮದಲ್ಲಿ ಬ್ರಹ್ಮವರ್ಚಸ್ಸನ್ನು ಅಭಿಮಂತ್ರಣ ಮಾಡಿಟ್ಟಿದ್ದೆ. ಒಳ್ಳೆ ಬ್ರಾಹ್ಮಣ ಸಿಕ್ಕಬೇಕು, ಬ್ರಹ್ಮಜ್ಞಾನಿ ಹುಟ್ಟಲಿ ಎಂಬ ದೃಷ್ಟಿಯಿಂದ ನಾನು ಅಭಿಮಂತ್ರಣ ಮಾಡಿಟ್ಟಿದ್ದೆ. ನಿನ್ನ ತಾಯಿ ತಿನ್ನಬೇಕಾದ ಚರ್ಮದಲ್ಲಿ ಒಳ್ಳೆ ಕ್ಷಾತ್ರ ವರ್ಚಸ್ಸು ಉಳ್ಳವ ಹುಟ್ಟಲಿ ಅಂತ ಅಭಿಮಂತ್ರಣ ಮಾಡಿಟ್ಟಿದ್ದೆ. ಕ್ಷಾತ್ರ ವರ್ಚಸ್ಸನ್ನು ಈಗ ನೀವು ಬದಲು ಮಾಡಿ ತಿಂದ್ರಿ. ನಿಮ್ಮಮ್ಮನಿಗೆ ಒಳ್ಳೆ ಬ್ರಹ್ಮ ವರ್ಚಸ್ಸುಳ್ಳವ ಹುಟ್ಟಲಿಕ್ಕಿದ್ದಾನೆ, ನಿನಗೆ ಕ್ರೂರ ಕ್ಷಾತ್ರ ವರ್ಚಸ್ಸುಳ್ಳವ ಹುಟ್ಟಲಿಕ್ಕಿದ್ದಾನೆ. ನೋಡು ಸ್ವಾಮಿ, ನನಗಂಥ ಮಗು ಬೇಕಾ? ಅಂಥ ಮಗು ಬೇಡ, ಅಂಥ ಮಗು ಬೇಡ. ಸರಿ, ಮೊಮ್ಮಗ ಹುಟ್ಟುತ್ತಾನೆ, ಹೋಗು. ಮೊಮ್ಮಗ ಕ್ಷಾತ್ರ ವರ್ಚಸ್ಸುಳ್ಳ ಹುಟ್ಟುತ್ತಾನೆ, ಹೋಗು ಇಟ್ಟು ಹೇಳಿದ್ರು. ಕಾಲಾಂತರದಲ್ಲಿ ಜಮದಗ್ಧ ಋಷಿಗಳು ಹುಟ್ಟುತ್ತಾರೆ. ಸತ್ಯವತಿಯಲ್ಲಿ ಜಮದಗ್ಧ ಋಷಿಗಳ ಮಗನಾಗಿ ಸಾಕ್ಷಾತ್ ಪರಮಾತ್ಮ ಪರಶುರಾಮನಾಗಿ ಅವತಾರ ಮಾಡಿದ. ಯಾವಾಗಲೂ ಕೊಡಲಿ ಅವನ ಕೈಲಿರುತ್ತೆ. ಹೀಗಾಗಲಿ ಕೊಡಲಿ ರಾಮ ಪರಶುರಾಮನಾಗಿ ಅವತರಿಸಿದ್ದಾರೆ. ಗಾದಿಗೆ ವಿಶ್ವಾಮಿತ್ರ ಹುಟ್ಟಿದ. ಅವನು ಹುಟ್ಟುವಾಗ ಕ್ಷತ್ರಿಯನಾಗಿ ಹುಟ್ಟಿದರೂ ಕೂಡ ಭಾರೀ ತಪಸ್ಸು ಮಾಡಿ ಜ್ಞಾನಿ ಆಗ್ತಾನೆ, ಋಷಿ ಆಗ್ತಾನೆ, ಬ್ರಹ್ಮರ್ಷಿ ಆಗಿಬಿಡ್ತಾನೆ. ಬ್ರಹ್ಮರ್ಷಿ. ಇದು ಋಷಿಗಳು ಮಾಡಿದ್ರ ಮಂತ್ರದ ಪ್ರಭಾವ. ಯಾರೊಬ್ಬರು ಕ್ಷತ್ರಿಯರಾಗಿ ಹುಟ್ಟಿದರೂ ಬ್ರಾಹ್ಮಣರ ಅದದ್ದಿಲ್ಲ. ಆದರೆ ಮಂತ್ರ ಪ್ರಭಾವ ಇದ್ದ ಕಾರಣ, ಆ ಒಂದು ಪ್ರಸಾದವನ್ನು ಅದರ ಬದಲು ಮಾಡಿಕೊಂಡಿದ್ದ ಕಾರಣ ಅವಳು ಕ್ಷತ್ರಿಯರಾಗಿ ಹುಟ್ಟಿದರೂ ಕೂಡ ಬ್ರಹ್ಮವರ್ಚಸ್ಸುಳ್ಳವರಾಗಿ ಹುಟ್ಟಿದ್ರು. ಕೊನೆಗೂ ತಪಸ್ಸು ಮಾಡಿ ಬ್ರಾಹ್ಮಣರಾದರು, ಬ್ರಹ್ಮರ್ಷಿಗಳಾದರು. ಹೀಗೆ ಇದು ಋಷಿಗಳ ತಪಸ್ಸಿನ ಪ್ರಭಾವ. ಇಲ್ಲಿಗೆ 327ನೇ ಕಥೆ ಮುಕ್ತಾಯವಾಯಿತು. ಶ್ರೀಕೃಷ್ಣ ಅರ್ಪಣಮಸ್ತು.